ಇನ್ನ ಈ ಟೇಬಲ್ಲು, ಈ ಮನೆ ಪರಿಪೂರ್ಣಗೊಂಡಿದೆ. ಹೌದು, ಪ್ರೀತಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಗೊತ್ತಿಲ್ಲ ಮೇಡಮ್. ಅವಳನ್ನ ಕರಿಯಕ್ ರೂಮ್ಗೆ ಹೋದಾಗ ಕೂಡ ಅವಳಲ್ಲಿ ಇರ್ಲಿಲ್ಲ. ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ಬೇಕು ಮ್ಯಾಮ್. ಕೆಲ್ಸನ? ನನಗ್ ಗೊತ್ತಿಲ್ದಿರೋ ಕೆಲ್ಸ ಯಾವ್ದಿದೆ ಹೇಳಿ ಹೋಗ್ಬೋದಿತ್ತಲ್ಲ. ಪ್ರೀತಿ ಹೀಗೆ ರಹಸ್ಯವಾಗಿ ಆಚೆ ಹೋಗಿದ್ದಾಳೆ ಅಂದ್ರೆ ಮತ್ತೇನೋ ಉಪಾಯ ಮಾಡ್ತಿದ್ದಾಳೋ ಏನೋ. ಸಂಜೆ ನಡೆಯೋ ಶಾಸ್ತ್ರಕ್ಕೆ ಏನಾದರೂ ಅಡ್ಡಿ ಮಾಡಬೇಕು ಅಂತಿದ್ದಾಳೋ ಏನೋ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಈ ಹುಡುಗಿ ಯಾರು ಅಂತ ಗೊತ್ತಾ? ಎಲ್ಲಿರ್ತಾಳೆ ಹೇಳ್ತೀರಾ? ನಮ್ಮೂರ್ ಹುಡುಗಿ ಬಗ್ಗೆ ನಿಂಗ್ಯಾಕ್ ಬೇಕು? ನಾನು ಬ್ಯಾಂಕಿಂದ ಬಂದಿದ್ದೀನಿ. ಈ ಹುಡುಗಿ ನಮ್ಮ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ಲು. ಅದನ್ನ ಕೊಡ್ಬೇಕಂದ್ರೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ಇವಾಗ ಹೇಳಿ, ಈ ಹುಡುಗಿ ಹೆಸರು ಸರಸುನೆ ಅಲ್ವಾ? ಅಲ್ಲ. ಸರಿಯಾಗಿ ನೋಡಿ, ಸರಸುನೆ ಅಲ್ವಾ? ನಮ್ಮೂರ್ ಹುಡುಗಿ ಬಗ್ಗೆ ನಮಗ್ ಗೊತ್ತಿಲ್ವೇನಮ್ಮ? ಈ ಹುಡುಗಿ ಸರಸು ಅಲ್ಲ. ಮತ್ಯಾರು? ವಾಣಿ. ವಾಣಿನಾ? ಇವರು ಸರಸು ತಾಯಿ ಅಲ್ಲ ಅಲ್ವಾ? ಹೌದು, ಸರಸು ತಾಯಿ ಅಲ್ಲ, ವಾಣಿ ಅವ್ರಮ್ಮ. ಸರಿಯಾಗಿ ನೋಡ್ಬಿಟ್ಟು ಹೇಳಿ. ಏನಮ್ಮ, ನಮ್ಗೇನು ಕಣ್ಣಿಲ್ಲ ಅನ್ಕೊಂಡಿದ್ಯಾ? ಆ ಹುಡುಗಿ ಹೆಸರು ವಾಣಿ ಅಂತ, ನಮ್ಮ ರಾಧಮ್ಮನ ಮಗಳು. ವಾಣಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ನೋಡೋಕ್ಕೆ ಮೊನ್ನೆ ತಾನೇ ಅಲ್ಲಿಗೆ ಹೋದ್ಲು. ಇವ್ರು ಯಾರನ್ನ ತೋರಿಸ್ಕೊಂಡು ಸರಸು ಸರಸು ತಾಯಿ ಅಂತೀಯಲ್ಲಮ್ಮ. ಹೋಗಿ ಕೆಲಸ ನೋಡ್ಕೊಳಮ್ಮ, ಬಾರಮ್ಮಿ ನೀನು. ಇದೇನು ಸರಸುನ ವಾಣಿ ಅಂತಿದ್ದಾರೆ? ಇವ್ರಿಗೇನು ಹುಚ್ಚಿಡ್ದಿದ್ಯಾ? ಇಲ್ಲ ನನಗೆ ಕನ್ಫ್ಯೂಸ್ ಮಾಡ್ತಿದ್ದಾರಾ? ಅಂಕಲ್, ಈ ಹುಡುಗಿ ಗೊತ್ತಾ ನಿಮ್ಗೆ? ಈ ಹುಡುಗಿ ಹೆಸರು ವಾಣಿ, ಅವ್ರ ಅಮ್ಮನ ಹೆಸರು ರಾಧಮ್ಮ. ಈ ಹುಡುಗಿ ಹೆಸರು ವಾಣಿ, ಅವರಮ್ಮ ರಾಧಮ್ಮ. ಯಾರನ್ ಕೇಳಿದ್ರು ಇದೇ ಉತ್ತರ ಹೇಳ್ತಿದಾರಲ್ಲ. ಅಲ್ಲ, ಏನಾಗಿದೆ ಇವ್ರಿಗೆಲ್ಲ? ಸರಸುನೆ ವಾಣಿ ಅಂತ? ನಿಜವಾಗ್ಲೂ ಸರಸು ವಾಣಿ ಇಬ್ರಾ? ಚಿಚಿ, ನಾನ್ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಿದ್ದೀನಿ? ಸರಸು ವಾಣಿ ಒಬ್ರೇ ಅಲ್ಲ, ಇಬ್ರು ಒಂದೇ. ಸರಸುಗ್ ಸಂಬಂಧಪಟ್ಟಿದ್ದು ಏನೋ ಒಂದು ಪ್ರೂಫ್ ಸಿಗತ್ತೆ ಅಂತ ನಾನ್ ಬಂದ್ರೆ ಎಲ್ರೂ ನನ್ನನ್ನು ಫೂಲ್ ಮಾಡ್ತಿದ್ದಾರೆ. ಬೇಕು ಅಂತಾನೆ ನಟಿಸ್ತಿದ್ದಾರೆ ಎಲ್ರು. ಇಲ್ಲಿಗೆ ಬಂದಿದ್ದು, ಇದೆಲ್ಲ ಮಾಡಿದ್ದು ದೊಡ್ಡ ವೇಸ್ಟ್. ಛೇ,
ಏನ್ ಯಜಮಾನಿಯವರು ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಹಲೋ, ಕೇಳ್ತಿರೋದು ನಿನ್ನೆ. ಫೈನಲಿ ಮೇಡಮ್ ಮೈಂಡಲ್ಲಿ ಒಳ್ಳೆ ಇಂಪ್ರೆಷನ್ ಬರೋ ಹಾಗೆ ಮಾಡಿದೆ. ಅವ್ರ ನಡವಳಿಕೆಯಲ್ಲಿ, ಯೋಚನೆಗಳಲ್ಲಿ ಒಳ್ಳೆ ಬದಲಾವಣೆ ಬರೋ ಹಾಗೆ ಮಾಡಿದೆ. ದ್ವೇಷಿಸ್ತಿದ್ದ ನಿನ್ನೆ ನಿನ್ಮೇಲೆ ತುಂಬಾ ಪ್ರೀತಿ ಬರೋ ಹಾಗೆ ಮಾಡ್ಕೊಂಡೆ. ಇಷ್ಟು ಗುಡ್ ನ್ಯೂಸ್ಗಳಿರುವಾಗ, ಅಲ್ಲ, ನಗ್ನಗ್ತಾ ಹ್ಯಾಪಿ ಆಗಿರೋದನ್ನ ಬಿಟ್ಟು ಹೀಗ್ ಸೈಲೆಂಟ್ ಆಗಿ ಯೋಚನೆ ಮಾಡ್ತಾ ಕೂತಿದ್ಯಲ್ಲ. ಅದ್ ಹಾಗಲ್ಲ ರಾಹುಲ್ ಅವರೇ. ಅಮ್ಮೋರ್ಗೆ ಈಗ ನನ್ನ ಮೇಲೆ ನಂಬಿಕೆ ಬಂದಿದೆ. ನನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಇಂಥ ಸಮಯದಲ್ಲಿ ನನ್ ವಾಣಿ ಎಲ್ಲ ಸರ್ಸು ಅಂತ ಗೊತ್ತಾಗ್ಬಿಟ್ರೆ ಈ ದಿನದ ಪುಣ್ಯ ನಾಳೆ ಶಾಪ ಆಗ್ಬಿಡುತ್ತೋ ಏನೋ. ನನ್ ಮುಖದಲ್ಲಿರೋ ನಗು ಹೋಗಿ ಮತ್ತೆ ಕಣ್ಣೀರಾಗಿ ಬದಲಾಗತ್ತೇನೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ. ನೀನ್ ಅನ್ಕೊಂಡಿರೋದು ಆಗದೆ ಇರೋ ಹಾಗೆ ನಿನ್ನ ಭಯನ ದೂರ ಮಾಡೋದಕ್ಕೆ ನಾನಿದ್ದೀನಿ. ನಮಗ್ ಸಹಾಯ ಮಾಡೋದಕ್ಕೆ ಮನೇಲಿ ಎಲ್ರೂ ಇದಾರಲ್ವಾ? ಪರಿಶುದ್ಧವಾದ ಹಾಲಲ್ಲಿ ಒಂದ್ ತೊಟ್ಟು ವಿಷದ ಥರ ಪ್ರೀತಿಯವರಿದಾರಲ್ಲ ರಾಹುಲ್ ಅವರೇ. ಒಂದು ಲೋಟ ಹಾಲನ್ನ ಒಂದು ತೊಟ್ಟು ವಿಷ ಹಾಳ್ ಮಾಡ್ಬೋದೇನೋ, ಆದ್ರೆ ವಿಶಾಲವಾಗಿರೋ ಸಮುದ್ರನ ಮಾತ್ರ ಆ ವಿಷದ ಹನಿ ಏನು ಮಾಡೋದಕ್ಕಾಗಲ್ಲಮ್ಮ. ನೋಡಮ್ಮ, ವಾಗ್ದೇವಿ ಅಮ್ಮವರು ನಿನ್ಮೇಲಿಟ್ಟಿರೋ ನಂಬಿಕೆ ಮುಂದೆ, ನೀನ್ ಅವ್ರ ಮೇಲಿಟ್ಟಿರೋ ಗೌರವದ ಮುಂದೆ ಅವಳಾಗ್ಲಿ ಅವಳ ಕುತಂತ್ರ ಆಗ್ಲಿ ಏನ್ ಮಾಡಕ್ಕಾಗತ್ತೆ? ನನ್ ಭಯ ಪ್ರೀತಿ ಹೇಳೋ ನಿಜದ ಬಗ್ಗೆ ಅಲ್ಲ ದೊಡ್ಡಮ್ಮ. ಆ ನಿಜ ಅಮ್ಮವ್ರಿಗೆ ಗೊತ್ತಾದ್ಮೇಲೆ ಎರಡು ಕುಟುಂಬಗಳನ್ನ ಹೇಗ್ ಒಂದ್ ಮಾಡ್ಲಿ, ಅಮ್ಮವ್ರನ್ನ ಒಪ್ಸಿ ನಮ್ಮ ಊರಿಗೆ ಹೇಗ್ ಕರ್ಕೊಂಡು ಹೋಗ್ಲಿ ಅಂತ. ಪದೇ ಪದೇ ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ನಿನ್ ಯೋಚನೆನಲ್ಲಿ ಭಯನೇ ಮುಂದೆ ಬರುತ್ತೆ. ಅದು ನಿನ್ ಭವಿಷ್ಯಕ್ಕೆ ಒಳ್ಳೇದಲ್ಲಮ್ಮ. ಆದ್ರೆ ನೀನು ಆ ವಿಷಯನ ಪಕ್ಕಕ್ಕಿಟ್ಟು ಸಂತೋಷವಾಗಿರು. ಆಗೆಲ್ಲ ಒಳ್ಳೇದೇ ನಡೆಯತ್ತಮ್ಮ. ಹಾಗ್ ಒಳ್ಳೇದ್ ನಡಿಬೇಕು ಅಂದ್ರೆ ನಾನ್ ಅಮ್ಮವ್ರ ಮನ್ಸನ್ನ, ದೃಷ್ಟಿನ ಇನ್ನೂ ಬೇಗ ಬದಲಾಯಿಸ್ಬೇಕು ದೊಡ್ಡಮ್ಮ. ನಿಜ ಗೊತ್ತಾದ್ಮೇಲೆ ನನ್ ಮೇಲ್ ದ್ವೇಷ ಹೆಚ್ಚಾದ್ರೂ ಪರವಾಗಿಲ್ಲ, ಆದ್ರೆ ದೊಡ್ಡಯ್ಯನ ಮೇಲಿರೋ ಕೋಪ ಕಡಿಮೆ ಆಗಿ ಊರಿಗೆ ಹೆಜ್ಜೆ ಇಟ್ರೆ ಗೌರವ. ಇವತ್ತು ಈ ಶೋಭನ ದಿನ ಕೂಡ ಆ ಪೂಜೆ ಕಾರ್ಯಕ್ರಮಗಳು ಎಲ್ಲ ಸಂಪ್ರದಾಯಬದ್ಧವಾಗಿ ನಡೆಯೋ ಹಾಗೆ, ಅವ್ರ ಆಶೀರ್ವಾದ ನಮ್ಮಿಬ್ರಿಗೂ ಸಿಗೋ ಹಾಗೆ ನೀವು ನೋಡ್ಕೋಬೇಕು. ಸರ್ಸು, ಮೇಡಮ್ ಆಲ್ರೆಡಿ ಒಪ್ಕೊಂಡಿದಾರಲ್ವಾ, ಇನ್ನೇನ್ ಮತ್ತೆ? ಅಮ್ಮವ್ರ ಮನ್ಸಲ್ಲಿ ಇನ್ನೇನಾದ್ರೂ ಅನುಮಾನ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರಾಹುಲ್ ಅವರೇ. ಒಂದ್ ವೇಳೆ ಹಾಗೇನಾದ್ರೂ ಇದ್ರೆ ಎಲ್ಲ ಇವತ್ತಿಗೆ ಕೊನೆ ಆಗ್ಬೇಕು. ಸರಿನಮ್ಮ, ನಾನ್ ನೋಡ್ಕೋತೀನಿ. ನಾನೇ ಅವ್ರ ಹತ್ರ ಮಾತಾಡ್ತೀನಿ. ನೀನೇನು ಭಯ ಪಡ್ಬೇಡ, ಸರಿನಾ? ಆ ಕಾರ್ನರಲ್ಲಿ ಸಿಸಿ ಕ್ಯಾಮ್ರಾ ಇದೆಯಾ? ಅಲ್ಲ ಮೇಡಮ್,
ಇದೆ. ಏಯ್, ಕೈ ಇಳಿಸು. ನೋಡ್ದವ್ರಿಗೆ ಡೌಟ್ ಬರುತ್ತಷ್ಟೇ. ಸಾರಿ ಮೇಡಮ್. ಅಲ್ಲೂ ಕೂಡ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡೋದಕ್ಕೆ ಹೇಳು. ಆ ಬ್ಲಾಕಲ್ಲಿರೋರು ಎಲ್ಲರೂ ಕವರ್ ಆಗ್ತಾರೆ. ಓಕೆ ಮೇಡಮ್. ಯಾರಿಗೂ ಕ್ಯಾಮ್ರಾ ಅಲ್ಲಿದೆ ಅಂತ ಗೊತ್ತಾಗ್ಕೊಡ್ದು. ಸೀಕ್ರೆಟ್ ಆಗಿ ಪ್ಲೇಸ್ಮೆಂಟ್ ಮಾಡಿ. ಅರ್ಥ ಆಯ್ತಾ? ಆಯ್ತು ಮೇಡಮ್. ಏನ್ ಮೇಡಮ್ ಇದು? ಏನಾಯ್ತು ತೇಜ? ನೀವು ಈ ಫಂಕ್ಷನಿಗೆ ಒಪ್ಕೊಂಡ್ರಿ ಅಂತ ತುಂಬಾ ಖುಷಿಯಾಗಿತ್ತು. ಆದ್ರೆ ಈಗ ನೀವು ಮಾಡ್ತಿರೋದು ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಿದೆ. ಯಾಕೆ ಭಯ? ಅಂದ್ರೆ ನಿಮಗೆ ಶ್ರಮ ಆಗದಿರೋ ಹಾಗೆ ಎಲ್ಲ ಕೆಲಸನೂ ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮೇಡಮ್. ನೀವ್ಯಾಕೆ ತೊಂದರೆ ತಗೋತಿದ್ದೀರಾ ಮೇಡಮ್? ಓ, ಅದಾ? ನೋ ಪ್ರಾಬ್ಲಮ್ ತೇಜ. ಮನೇಲೊಂದು ಫಂಕ್ಷನ್ ನಡೀತಿದೆ ಅಂದ್ರೆ ನಾನ್ ಕೇರ್ ತಗೊಳ್ದೆ ಹೋದ್ರೆ ಹೇಗೆ ಹೇಳು? ನಾನು ಹೇಳಿದಷ್ಟು ಅರೇಂಜ್ಮೆಂಟ್ಸು ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಮೇಡಮ್. ತೇಜ, ನೀನು ಆ ಡೆಕೋರೇಷನ್ ಎಲ್ಲಿವರೆಗೂ ಬಂತು ಅಂತ ಒಂದ್ಸಾರಿ ಹೋಗಿ ನೋಡು. ಸರಿ ಮೇಡಮ್. ಹೋಗು. ಅಮ್ಮವ್ರೆ, ಹೇಳಿಮ್ಮ. ಅದು ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಯಾವ ವಿಷಯದ ಬಗ್ಗೆ? ತುಂಬಾ ದೊಡ್ಡ ಮನಸ್ಸಿಂದ ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ಳೋದು ಅಲ್ದೆ ಹತ್ರನೇ ಇದ್ದು ಎಲ್ಲಾನು ನೋಡ್ಕೋತಿದ್ದೀರಾ. ಈ ಮದ್ವೆ ಆಗಿರೋದು ನಿಮ್ಗಿಷ್ಟ ಇಲ್ಲ ಅಂತ ನನಗ್ ಗೊತ್ತು. ಈ ಕಾರ್ಯಕ್ರಮ ನಡೆಸೋದಿಕ್ಕೆ ಮನಸ್ಫೂರ್ತಿಯಾಗಿ ನಿಮಗಿಷ್ಟ ಇದೆಯಾ ಅಥವಾ ಬೇರೆ ಏನಾದ್ರೂ ಅನುಮಾನ ಇದೆಯಾ? ನನಗೆ ಅನುಮಾನ ಇದ್ದಿದ್ರೆ, ಇಷ್ಟ ಇಲ್ದೆ ಹೋಗಿದ್ದಿದ್ರೆ ನೀವ್ ಈ ರೀತಿ ಡೈರೆಕ್ಟ್ ಆಗಿ ನನ್ನ ಎದುರಿಗೆ ಬಂದು ಮಾತಾಡೋ ಸಾಹಸ ಅಷ್ಟೇ ಅಲ್ಲ, ಆ ಅವಕಾಶ ಕೂಡ ನಿಮಗ್ ಸಿಗ್ತಾ ಇರ್ಲಿಲ್ಲ. ಹೌದು ಅಮ್ಮೋರೆ, ಅದು ಕೂಡ ನಿಜಾನೇ. ಅಷ್ಟೇನಾ? ಇನ್ನು ಏನಾದ್ರೂ ಇದೆಯಾ? ಅಂದ್ರೆ ಅಮ್ಮ, ಅದು ಮದ್ವೆ ಎಷ್ಟು ಸಂಪ್ರದಾಯವಾಗಿ ನಡೀತೋ ಈ ಕಾರ್ಯಕ್ರಮ ಕೂಡ ಅಷ್ಟೇ ಸಂಪ್ರದಾಯವಾಗಿ ಪೂಜೆ ಕಾರ್ಯದಿಂದ ಹಿಡಿದು ಆಟದವರೆಗೂ ಯಾವುದನ್ನು ಬಿಡದೆ ಎಲ್ಲಾನು ಮಾಡಬೇಕು ಅನ್ಕೊಂಡಿದ್ದೀನಿ ನಾನು. ಅದು ನಿಮ್ಗೆ ಒಪ್ಪಿಗೆ ಇದ್ರೆ ಮಾತ್ರ. ನಾನು ಒಂದು ಸಾರಿ ಒಪ್ಕೊಂಡ ಮೇಲೆ ಎಲ್ಲದಕ್ಕೂ ಓಕೆ ಅಂದ ಹಾಗೇನೆ ನೀವು ಅದೇ ವಿಷಯನ ಮತ್ತೆ ಮತ್ತೆ ಕೇಳಕೂಡ್ದು. ಸಂಪ್ರದಾಯದ ಪ್ರಕಾರ ಏನ್ ನಡಿಬೇಕೋ ಅದನ್ನ ನಡೆಸಿ. ಸಂತೋಷ. ಸರಿನಮ್ಮ, ಇನ್ನು ಕೇಳಲ್ಲ. ಇದನ್ ಮಾತ್ರ ಅಲ್ಲ, ಇನ್ಯಾವ ವಿಷಯನೂ ಕೇಳಲ್ಲ. ತುಂಬಾ ಸಂತೋಷ ಆಯ್ತಮ್ಮ. ಇವತ್ತು ನಮ್ಮ ಮನೇಲಿ ಸಂಜೆ ನಡೆಯೋ ಫಂಕ್ಷನ್ ಅಲ್ಲಿ ಸರಸು ಬಗ್ಗೆ, ಅವಳಿಗೆ ಸಹಾಯ ಮಾಡ್ತಿರೋ ವ್ಯಕ್ತಿ ಬಗ್ಗೆ ಪಕ್ಕ ಇನ್ಫಾರ್ಮೇಶನ್ ಈ CCTV ಕ್ಯಾಮ್ರಾ ಫುಟೇಜ್ ಅಲ್ಲಿ ರೆಕಾರ್ಡ್ ಆಗತ್ತೆ. ಇವತ್ತು ಆ ಸರಸು ನನ್ನ ಕೈಗೆ ಸಿಗ್ತಾಳೆ. ನಿಮ್ಮ ಅತ್ತೆಯವ್ರು ಹೇಳಿದನ್ನೆಲ್ಲ ಕೇಳಿಸ್ಕೊಂಡ್ಯೇನಮ್ಮ? ಕೇಳಿಸ್ಕೊಂಡೆ ದೊಡ್ಡಮ್ಮ. ಏನ್ ಸರ್ಸು, ಈಗ ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಇನ್ನೊಂದ್ಸಲ ನಿನ್ನನ್ನ ಹೀಗೆ ಡಲ್ ಫೇಸಲ್ಲಿ ನೋಡಿದ್ರೆ, ಇನ್ನೊಂದ್ಸಲ ಯೋಚನೆ ಮಾಡ್ತಿರೋದನ್ನ ನೋಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಸರಿ ರಾಹುಲ್ ಅವರೇ. ಮನೇಲಿ ಇಷ್ಟೊಂದು ಸಂಭ್ರಮ ಇರ್ಬೇಕಾದ್ರೆ ಯಾರಿಗೂ ಹೇಳ್ದೆ ನೀವೆಲ್ಲಿಗೆ ಹೋಗಿದ್ರಿ? ನಿನಗ್ ಹೇಳೋ ಅಗತ್ಯ ನನಗೇನಿಲ್ಲ. ಆದ್ರೆ ಕೇಳ್ಬೇಕು ಅಂತ ನನ್ಗಂತೂ ತುಂಬಾ ಅಗತ್ಯ ಇದೆ. ಹೇಳಿ ಪ್ರೀತಿ ಮೇಡಮ್.
ಸರ್ಸು ಬಗ್ಗೆ ನಮ್ಮ ಊರವ್ರ ಹತ್ರ ಕೇಳಿ ವಾಣಿ ಬಗ್ಗೆ ತಿಳ್ಕೊಂಡ್ ಬಂದಿರೋದು ಸಾಮಾನ್ಯದ ವಿಷಯನಾ? ಅಂದ್ರೆ ನಾನ್ ನಿಮ್ಮೂರಿಗೆ ಹೋಗ್ತೀನಿ ಅಂತ ಮುಂಚೆನೆ ಗೊತ್ತಿತ್ತಾ? ಯಾರಿಗೂ ಹೇಳ್ದೆ ಕೇಳ್ದೆ ಮನೆಯಿಂದ ಮಾಯ ಆಗ್ಬಿಟ್ರೆ ಗೊತ್ತಾಗ್ದೇ ಇರೋದಕ್ಕೆ ಹೇಗ್ ಸಾಧ್ಯ ಹೇಳಿ? ನೀವಿಲ್ಲ ಅಂತ ಗೊತ್ತಾಗಿದ್ ಮರುಕ್ಷಣನೇ ದೊಡ್ಡ ಹಿಂಗ್ ಫೋನ್ ಮಾಡಿ ವಿಷಯನೆಲ್ಲ ಹೇಳ್ಬಿಟ್ಟೆ. ಎಲ್ಲ ಅವರೇ ನೋಡ್ಕೊಂಡಿದ್ದು. ಹಾ, ಕೇಳೋದ್ ಮರ್ತ್ಬಿಟ್ಟೆ. ನಮ್ ಊರೂರ್ ನಟ್ನೆ ಹೇಗಿತ್ತು? ತುಂಬಾನೇ ಇರಿಟೇಟಿಂಗ್ ಆಗಿತ್ತು. ನಿನ್ ಪ್ಲಾನ್ ಮುಂಚೆನೆ ಗೊತ್ತಿದ್ದಿದ್ರೆ ಸ್ಪೆಷಲ್ ಆಗಿ ಸನ್ಮಾನನೂ ಮಾಡಿಸ್ತಿದ್ರೇನೋ. ಮಾಡಿಸ್ತಿದ್ರು. ಇನ್ ಸ್ವಲ್ಪ ಹೊತ್ ನೀನೇನಾದ್ರೂ ಅಲ್ಲೇ ಇದ್ದಿದ್ರೆ ನಿನ್ಗೊಂದ್ ಗತಿ ಕಾಣಿಸ್ತಿದ್ರು. ಏನ್ ಅನ್ಕೊಂಡಿದ್ಯಾ? ಪ್ರೀತಿ ಯಾವಾಗ ಬಂದ್ಲು? ವಾಣಿ ಜೊತೆ ಇವಳೇನ್ ಮಾತಾಡ್ತಿದ್ದಾಳೆ? ನೋಡು, ನಂಗ್ ಮೊದ್ಲು ತುಂಬಾ ತಲೆ ಕೆಟ್ಟೋಗಿದೆ. ನೀನ್ ಏನಾದ್ರೂ ಮಾಡೋ ಮುಂಚೆ ಸೈಡ್ಗೋಗೆ. ನಂಗೇನು ಮಾಡಕ್ಕಾಗಲ್ಲ ಅಂತ ನಿಂಗ್ ಪ್ರತಿ ಸಲ ಗೊತ್ತಾಗ್ತಿದ್ರೂನು ಇನ್ನು ನಿನ್ ಹಾರಾಟ ಕೂಗಾಟಗಳೇನೋ ನಂಗಂತೂ ಅರ್ಥ ಆಗ್ತಿಲ್ಲ. ನೋಡು, ಆಂಟಿಗೆ ನೀನೇ ಸರ್ಸು ಅಂತ ಗೊತ್ತಾಗೋವರೆಗೂ ಅಷ್ಟೇ ಈ ನಿನ್ ವೇಷ. ಗೊತ್ತಾದ್ರೂ ಕೂಡ ಏನೂ ಆಗ್ದಿರೋ ಹಾಗೆ ನನ್ ಹುಷಾರಲ್ಲಿ ನಾನಿರ್ತೀನಪ್ಪ. ನೀನೇನ್ ಚಿಂತೆ ಮಾಡ್ಬೇಡ. ವಾಣಿ ಪ್ರೀತಿ ಅಷ್ಟು ಸೀರಿಯಸ್ ಆಗಿ ಏನ್ ಮಾತಾಡ್ತಿದಾರಿಬ್ರು? ನನ್ ಮಾತ್ ಕೇಳು. ಏನೇನೋ ಪ್ರಯತ್ನ ಮಾಡಿ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಉಪಯೋಗಕ್ಕೆ ಬರೋ ಕೆಲ್ಸ ಮಾಡ್ಕೋ. ಇವರಿಬ್ರು ಮಾತಾಡ್ತಿರೋದೇ ಕೇಳಿಸ್ತಿಲ್ವಲ್ಲ, ಸ್ವಲ್ಪ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೀನಿ. ನಾನೇ ಸರ್ಸು ಅಂತ ನಿನಗ್ ಗೊತ್ತಿರೋ ನಿಜಾನ ಭದ್ರವಾಗಿ ನಿನ್ನಲ್ಲೇ ಬಚ್ಚಿಟ್ಕೋ. ಮೇಡಮ್. ಯಾ ರಾಹುಲ್? ಮೇಡಮ್, ನಿಮ್ ಜೊತೆ ಡ್ಯಾಡ್ ಏನೋ ಮಾತಾಡಬೇಕು ಅಂತ ಹೇಳಿದ್ರು. ನನ್ ಜೊತಿಲ್ಲ? ಹೌದು ಮೇಡಮ್. ಏನ್ ಮಾತಾಡ್ಬೇಕಂತೆ? ನನಗ್ ಗೊತ್ತಿಲ್ಲ ಮೇಡಮ್. ನೀವೊಂದ್ಸಲ ಬಂದ್ರೆ. ಬರ್ತೀನಿ, ನೀನ್ ಹೋಗು. ಮೇಡಮ್, ಡ್ಯಾಡ್ ಏನೋ ಅರ್ಜೆಂಟು ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಮೇಡಮ್. ಓಕೆ. ಡ್ಯಾಡ್, ಮೇಡಮ್ ಬಂದ್ರು. ರಾಹುಲ್, ನನಗೆ ತುಂಬಾ ಕೆಲಸ ಇದೆ. ಮಾತಾಡೋಕೆ ಏನು ಇಲ್ಲ ಅಂದ್ಮೇಲೆ ನಾನು ಹೋಗ್ತೀನಿ. ನಿಲ್ಲೋದಕ್ಕೆ ಹೇಳು ರಾಹುಲ್, ನಿಲ್ಲೋದಕ್ಕೆ ಹೇಳು ರಾಹುಲ್, ನಿಲ್ಲೋದಕ್ಕೆ ಹೇಳು. ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾನೇ ಸಂತೋಷ ಆಗಿದೆ.
ಮಕ್ಕಳ ಸಂತೋಷಕ್ಕೋಸ್ಕರ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋಕೆ ನನಗೂ ಬರುತ್ತೆ ಅಂತ ಈಗಲಾದ್ರೂ ನಿಮ್ ಡ್ಯಾಡಿಗೆ ಅರ್ಥ ಆಗಿರ್ಬೇಕು ಅಂತ ಕಾಣುತ್ತೆ ರಾಹುಲ್. ಈಗ್ಲೇ ಗೊತ್ತಾಗಿದ್ದು ಇದೇ ಶಾಶ್ವತ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಗೋಲ್ಲ ಅಂತ ಯಾವತ್ತು ಹೇಳಿದ್ದೆ? ಆ ಹುಡುಗಿ ವಿಷಯದಲ್ಲಿ ಹೇಗ್ ಮನಸ್ಸನ್ನ ಬದಲಾಯಿಸ್ಕೊಂಡ್ಲೋ ಹಾಗೇನೆ ಚಿಕ್ಕ ಚಿಕ್ಕ ವಿಷಯ ಕೂಡ ವಾದಿಸೋದನ್ನ ಬಿಟ್ಬಿಟ್ರೆ ಇನ್ಯಾವ ಸಮಸ್ಯೆನೂ ಬರೋದಿಲ್ಲ. ಪ್ರತಿ ವಿಷಯದಲ್ಲೂ ಜಗಳ ಮಾಡಿ ವಾದ ಮಾಡೋದು, ಅದನ್ನ ಸಾಧಿಸೋದು ಯಾವಾಗ್ಲೂ ಇವ್ರೆ. ಅದೇನದು ಈಗ ತಪ್ಪು ನಂದೇನೋ ಥರ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಇವರು. ಇಲ್ಲ, ತಪ್ಪು ಅಂತ ಹೇಳ್ತಿಲ್ಲ ನಾನು. ಭವಿಷ್ಯದಲ್ಲಿ ಯಾವ ಸಮಸ್ಯೆನೂ ಬರಬಾರ್ದು ಅಂತ ನಾನು ಕೋರ್ಕೋತಾ ಇದ್ದೀನಿ. ಅದು ಕೋರ್ಕೆ ಹಾಗೆ ಕಾಣಿಸ್ತಿಲ್ಲ, ನನ್ನ ನಿಂದಿಸ್ತಿರೋ ಹಾಗೆ ಕಾಣಿಸ್ತಿದೆ. ಅವಳ ಮನ್ಸಿಗೆ ಏನೇ ಅನ್ಸಿದ್ರು ಇವತ್ತು ನಿನ್ ವಿಷಯದಲ್ಲಿ ತಗೊಂಡಿರೋ ನಿರ್ಧಾರ ನನಗ್ ತುಂಬಾ ಹಿಡಿಸ್ತು ಅಂತ ಅವಳಿಗೆ ಹೇಳು. ಇದಕ್ಕಿಂತ ಜಾಸ್ತಿ ನನ್ನ ಹತ್ರ ಮಾತಾಡೋಕೆ ವಾದ ಮಾಡೋಕೆ ಏನೂ ಇಲ್ಲ. ನೋಡೋ, ನಿನ್ ಜೊತೆ ಆರ್ಗ್ಯೂ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ. ಮತ್ತೆ ಮತ್ತೆ ಲಕ್ಷಣಾಗಿದ್ದು ತಪ್ಪಿಸ್ಕೋತಾ ಇದ್ದೀನಿ ಅಂತ ತುಂಬಾ ಸಂಭ್ರಮ ಪಡ್ಬೇಡ. ಇದು ಪರ್ಮನೆಂಟ್ ಅಲ್ಲ. ಮತ್ತೆ ಮತ್ತೆ ಅಲ್ಲ, ಯಾವಾಗ್ಲೂ ತಪ್ಪಿಸ್ಕೊಳ್ಳೋದಲ್ಲ, ನಿನ್ ಮುಂದೆ ಗೆಲ್ಲೋದೆ. ಅಮ್ಮ ಸರ್ಸು, ಅವಳ ಹತ್ರ ಯಾಕಮ್ಮ ಜಗಳ? ಊರಿಗೆ ಹೋಗಿ ನನ್ ಬಗ್ಗೆ ತಿಳ್ಕೊಳ್ಳೋದಕ್ ನೋಡಿದ್ಲು. ಸುಮ್ನೆ ಹೇಗ್ ಕೂತಿರ್ಲಿ ದೊಡಮ್ಮ? ಹೌದಾ? ಹಾಗಾದ್ರೆ ತೊಂದರೆ ಏನೂ ಇಲ್ಲ ತಾನೇ? ದೊಡ್ಡಯ್ಯ ಇರುವಾಗ ನಮ್ಗೆ ಯಾವ ತೊಂದ್ರೆನೂ ಆಗಲ್ಲ ದೊಡಮ್ಮ. ಅಂತ ಸಾಹಸ ಮಾಡಿದಳ. ಮೊದಲು ಈ ಕಾರ್ಯ ಮುಗಿಲಮ್ಮ, ಆಮೇಲೆ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಮದ್ವೆ ಅಷ್ಟೇ ಅಲ್ವಾ, ಡಿವೋರ್ಸ್ ಕೊಡ್ಸ್ಬೋದು, ಆಮೇಲೆ ರಾಹುಲ್ ಹೆಂಡತಿಯಾಗಿ ಸೆಟಲ್ ಆಗ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇವತ್ ನಡಿಬೇಕಾಗಿರೋ ಅವ್ರ ಶೋಭನಾನ ತಡಿದೆ ಹೋದ್ರೆ ಮಾತ್ರ ಸರಸ್ಸುನ ಈ ಮನೆಯಿಂದ ಆಚೆ ಕಳ್ಸೋದು ಅಸಾಧ್ಯ. ಎಲ್ರು ಕೋಆಪರೇಷನ್, ಸರಸ್ಸುಗೆ ಸಿಂಪತಿ, ಓವರ್ ಆಕ್ಷನ್ ಎಲ್ಲ ಮಿಕ್ಸ್ ಮಾಡಿ ಆಂಟಿನೂ ಮಾಯ ಮಾಡಿ ಅವಳಿಲ್ಲಿ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಬಿಡ್ತಾಳೆ. ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ಇವತ್ತು ಏನೋ ಒಂದ್ ಮಾಡ್ಬೇಕು. ಈ ಶೋಭನ ನಡಿದಿರೋ ಹಾಗೆ ತಡಿಬೇಕು. ಏನ್ ಮಾಡೋದು? ಏನ್ ಮಾಡೋದು?
ಜ್ಯೋತಿ ಬರ್ಬೇಕಾದ್ರೆ ಆ ಸಾಂಬ್ರಾಣಿ ಡಬ್ಬನ ತಗೊಂಡ್ ಬಂದ್ಬಿಡಮ್ಮ. ಸರಿ ಅಮ್ಮವ್ರೆ. ಸಾಂಬ್ರಾಣಿ ಹೊಗೆನಾ? ಸಾಂಬ್ರಾಣಿ ಅಲ್ಲ ಸರಸು, ಈ ಪವರ್ಫುಲ್ ಕೆಮಿಕಲ್ ಹಾಕಿ ಧೂಪ ಹಾಕಿದ್ರೆ ಕೊಬ್ಬಿಂದ ನನ್ನ ನೋಡೋ ನೀನು ಶಾಶ್ವತವಾಗಿ ನಾಶ ಆಗೋಗ್ತೀಯ. ಆಂಟಿಗೆ ಜ್ಯೂಸ್ ಕೊಡೋ ಟೈಮ್ ಆಯ್ತಲ್ವಾ? ಯಾರಾದ್ರೂ ಕೊಟ್ರ ಇಲ್ಲ ಕೊಡೋದೇ ಮರ್ತ್ ಹೋಗ್ಬಿಟ್ರಾ? ಇಲ್ಲಮ್ಮ, ಇದನ್ ವಾಣಿ ಅಮ್ಮ ರೂಮಲ್ಲಿ ಇಟ್ಟು ಹೋಗ್ತೀನಿ. ನಿಲ್ಲು. ಅಂದ್ರೆ ಏನು? ನಿನ್ಗೆ ಆಂಟಿಗಿಂತ ವಾಣಿನೇ ಹೆಚ್ಚಾ? ಹಾಗಂತ ಹೇಳಿಲ್ಲಮ್ಮ. ಮತ್ತೇನ್ ಹೆಂಗೆ? ಮೊದ್ಲು ಆಂಟಿ ಡ್ಯೂಟಿನ ಫಿನಿಶ್ ಮಾಡಿ ಅದಾದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೋ. ಸರಿನಮ್ಮ. ಅಯ್ಯೋ ಅಯ್ಯೋ ಉರಿ. ಇದು ನಿಜವಾಗ್ಲೂ ಸಾಮ್ರಾಣಿನಾ? ಕಣ್ಣು ಉರಿತಾ ಇದೆಯಲ್ಲ. ಉರಿ, ಕಣ್ಣು ತುಂಬಾ ಉರಿತಿದ್ಯಮ್ಮ. ನಂಗೇನು ಕಾಣಿಸ್ತಾನೆ ಇಲ್ಲ. ಅಯ್ಯೋ ನವ್ಯ, ಹೋಗಿ ನೀರ್ ತಗೊಂಡ್ ಬಾ ಅಮ್ಮ. ಏನಾಯ್ತು ಸರ್ಸು? ಅಮ್ಮ
ಯಾಕಮ್ಮ ಕಣ್ಣು ಉರಿತಿದೆ. ಸರ್ಸು, 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 ಕಾಣಿಸ್ತಿಲ್ಲ. ಏನಾಯ್ತು? ಏನಾಯ್ತು? ಸರ್ಸು, 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 ಕಣ್ಣು ಉರಿತಾ ಇದೆಯಾ? ಏನಾಗ್ತಿದ್ಯಾ ಒಂದ್ಸಲ ನೋಡಿ ಅಮ್ಮ. ಸರ್ಸು, ಅಯ್ಯೋ ಕಣ್ಬಿಡಮ್ಮ. ಏನಾಯ್ತು ಹೇಳು? ಕಣ್ಣು ಉರಿತಾ ಇದೆಯಾ? ಏನಾಯ್ತು ಅಂತ ಮೇಡಮ್, ಸಾಮ್ರಾಣಿ ಮೇಡಮ್, ಧೂಪ ಹಾಕಿದ್ವಮ್ಮ. ಅವಾಗಿಂದ ಕಣ್ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಏನಾಯ್ತು ಅಂತ ಅರ್ಥ ಆಗ್ತಿಲ್ಲ. ಇನ್ನು ಯಾಕೆ ಹೀಗೆ ನಿಂತಿದ್ದೀರಾ? ಅವ್ಳನ್ನ ಮೊದ್ಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಅಯ್ಯೋ ದೇವ್ರೆ, ಏನ್ ಹೀಗೆಲ್ಲ ಆಗೋಯ್ತು? ಎಲ್ಲ ಶುಭ ನಡೀತಿದೆ ಅನ್ನೋವಾಗ ಈ ಅಶುಭ ಏನು? ಈ ಪ್ರೀತಿನ ಎದುರು ಹಾಕೊಂಡ್ರೆ ಹೀಗೇ ಆಗೋದು. ಇದಕ್ಕಿನ್ನ ಇನ್ನೂ ಹಾರಿಬಲ್ ಆಗುತ್ತೆ. ಸಾಯಿಸೋದಕ್ಕೂ ಕೂಡ ಯೋಚನೆ ಮಾಡಲ್ಲ. ಏನು ಇದೆಲ್ಲ ನನ್ನ ಡ್ರೀಮಾ? ಛೇ, ಏಯ್ ನಿಂತ್ಕೋ ಇಲ್ಲಿ. ಏನಮ್ಮ ಸಾಂಬ್ರಾಣಿ ತಗೊಂಡ್ ಬಾ ಅಂದ್ರೆ ಇಲ್ಲಿ ನಿಂತಿದ್ಯಲ್ಲ? ಅದು ಪ್ರೀತಿಯಮ್ಮ ಅವ್ರು ಕರೆದ್ರು ಅಂತ. ಯಾಕಮ್ಮ ಏನಾಯ್ತು? ಅಯ್ಯೋ ಏನಿಲ್ಲ, ಕೈಯಲ್ಲಿ ಏನಿದೆ ಅಂತ ನೋಡೋಣ ಅಂತ ಕರೆದೆ ಅಷ್ಟೆ. ಸಾಂಬ್ರಾಣಿನಮ್ಮ, ನೀನು ನಮ್ ಜೊತೆ ಒಳಗಡೆ ಬಂದು ಖುಷಿಯಾಗಿ ಸಾಂಬ್ರಾಣಿ ಹಾಕ್ಬೋದಲ್ವಾ? ಪರವಾಗಿಲ್ಲ, ಅಲ್ಲಿ ಸಿಗೋ ಖುಷಿನ ನೀವೇ ಇಟ್ಕೊಳ್ಳಿ. ಹೊರಡಿ ಆಂಟಿ. ಆಯ್ತಮ್ಮ, ಇಲ್ಲಿ ಕೊಡು. ಈ ಹಾಳ ಡ್ರೀಮಿಂದ ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಗೋಲ್ಡನ್ ಆಪರ್ಚುನಿಟಿ ಮಿಸ್ ಆಗೋಯ್ತು. ಮತ್ತೆ ಇಷ್ಟು ಸಿಲ್ಲಿಯಾಗಿ ಯಾಕೆ ಬಿಹೇವ್ ಮಾಡ್ತಿದ್ದೀನಿ? ಓ ಗಾಡ್. ಸರ್ಸು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಗೊತ್ತಾ? ಮದ್ವೆ ಹುಡುಗಿ ತರ. ನನ್ ದೃಷ್ಟಿನೇ ತಾಗೋ ಹಾಗಿದೆ ಸರ್ಸು.
ವಾಣಿ, ಅಲ್ಲೇನ್ ಮಾಡ್ತಾ ಇದೀಯಾ? ಅಮ್ಮ, ಅದೇನಂದ್ರೆ ಅಮ್ಮ. ಏನು ಅಂತ ಧೈರ್ಯವಾಗಿ ಹೇಳು. ಅದು ಅಮ್ಮ, ಶಾಸ್ತ್ರ ಶುರುವಾಗ್ತಿದೆ. ನೀವು ನಮ್ಮ ಜೊತೆನೇ ಇದ್ದು ನಮ್ಗೆ ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನು ಕರೆಯೋದಕ್ಕೆ ಇಲ್ಲಿಗೆ ಬಂದಿದ್ದೀನಮ್ಮ. ಅಮ್ಮ, ಈ ಶುಭ ಕಾರ್ಯ ಎಲ್ಲ ನಿಮ್ಮ ಕೈಯಾರೆ ನಡೆಸಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ನಾನ್ ಬರ್ತೀನಿ ಅಂತ ನಿಮ್ಮಮ್ಮಂಗೆ ಹೇಳಿದ್ದೆ ತಾನೆ, ಮತ್ತ್ಯಾಕೆ ನೀನು ಕೂಡ ಪ್ರತ್ಯೇಕವಾಗಿ ಬಂದು ಕರೀತಾ ಇದೀಯಾ? ಅದು ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಅದಕ್ಕೆ ನಿಮ್ಮನ್ನು ಕರೆಯೋದಕ್ಕೆ ನಾನೇ ಬಂದೆ ಅಮ್ಮ. ಸರಿ, ನೀನ್ ಹೊರಡು, ನಾನ್ ಬರ್ತೀನಿ. ಸರಿ ಅಮ್ಮ. ಇಲ್ಲಿ ಕೂತ್ಕೊಂಡು ಫುಟೇಜನ್ನ ನೋಡಕ್ ಬದಲು ನಾನು ಆ ಫಂಕ್ಷನ್ನ ಅಟೆಂಡ್ ಮಾಡಿದ್ರೆ ಎಲ್ಲರ ಮೂಮೆಂಟ್ಸ್ನು ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡಬಹುದು. ಎಸ್. ಹಾ ತಾತ, ಎಲ್ಲ ಚೆನ್ನಾಗಿ ನಡೀತಿದೆ ತಾತ, ಯಾವ ಪ್ರಾಬ್ಲಮ್ಮೂ ಇಲ್ಲ. ಸರಿ, ಸಂತೋಷ. ಹೌದು, ಸರಸು ಎಲ್ಲಿದ್ದಾಳಮ್ಮ? ಬಂದು ಕೊಡ್ತೀನಿ. ಕೊಡು. ತಾತ ಮಾತಾಡು. ದೊಡ್ಡಯ್ಯ ಹೇಳು. ಎಲ್ಲಿಗೆ ಹೋಗಿದ್ಯಮ್ಮ? ವಾಗ್ದೇವಮ್ಮ ಅವ್ರ ಹತ್ರ ಮಾತಾಡಕ್ ಹೋಗಿದ್ದೆ ದೊಡ್ಡಯ್ಯ. ಎಲ್ಲದಕ್ಕೂ ಒಪ್ಕೊಂಡಿದ್ದಾಳಲ್ಲಮ್ಮ, ಮತ್ತ್ಯಾಕ್ ಹೋಗಿದ್ದೆ? ಪೂಜೆ ಶಾಸ್ತ್ರ ಎಲ್ಲ ಶುರುವಾಗ್ತಿದೆ, ಜೊತೆಗೆ ಇರಿ ಅಂತ ಹೇಳಕ್ ಹೋಗಿದ್ದೆ ದೊಡ್ಡಯ್ಯ. ಏನಂದ್ಲು? ಸರಿ ಅಂತ ಒಪ್ಕೊಂಡ್ರು. ತುಂಬಾ ಸಂತೋಷನಮ್ಮ. ಎಷ್ಟೇ ಕಲ್ಲು ಮನಸ್ನವರಾದ್ರೂ ಬೆಣ್ಣೆ ತರ ಕರ್ಗೋರ್ ಹಾಗೆ ಇಷ್ಟು ದಿವಸ ದ್ವೇಷಿಸ್ತಿದ್ದ ವಾಗ್ದೇವಿ ಈಗ ನೀನು ಏನ್ ಹೇಳಿದ್ರೂ ಒಪ್ಕೋತಿದ್ದಾಳೆ. ನಾನ್ ವಾಣಿ ಆಗಿರೋದ್ರಿಂದ ಒಪ್ಕೋತಿದಾರಷ್ಟೇ ದೊಡ್ಡಯ್ಯ. ಸರ್ಸು ಅಂತ ಗೊತ್ತಾದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಇಷ್ಟ ದಿನ ಅನುಮಾನ ಇದ್ದಿದ್ದಕ್ಕೆ ದೂರ ಇಟ್ಟಿದ್ರು ದೊಡ್ಡಯ್ಯ. ಅಂಥದ್ರಲ್ಲಿ ಅದೇ ನಿಜ ಅಂತ ಗೊತ್ತಾದ್ರೆ ಅಯ್ಯೋ. ನಿನ್ನ ಅದೃಷ್ಟನೋ ಏನೋ, ನೀನ್ ಆ ಮನೆ ಕಾಲಿಟ್ಟಾಗಿಂದ ಅಸಾಧ್ಯ ಅನ್ಕೊಂಡಿದ್ದೆಲ್ಲ ಸಾಧ್ಯ ಆಗ್ತಾ ಇದೆ. ಇದು ಹಾಗೆ ಆಗುತ್ತೋ ಏನೋ. ವರ್ಷ ಆಗ್ತಿದ್ದ ಹಾಗೆ ಮೊಮ್ಮಗನ್ನ ಅತ್ತೆ ಕೈ ಕೊಡು. ಆ ಹಸುಗೂಸಿನ ನಗು ನೋಡಿ ವಾಗ್ದೇವಿಗೆ ಎಷ್ಟೇ ಕೋಪ ಬಂದ್ರೂ ತಣ್ಣಗಾಗ್ಬಿಡುತ್ತೆ. ಅವಾಗ ನೀನ್ ಏನೇ ಹೇಳಿದ್ರು ಎಲ್ಲ ಒಪ್ಕೊಂಡು ಸುಮ್ನಾಗ್ಬಿಡ್ತಾಳೆ. ಸರಿ ದೊಡ್ಡಯ್ಯ. ಈ ಕ್ಷಣ ನಿನ್ನ ಹತ್ರ ಮಾತಾಡೋದಕ್ಕಿಂತ ಅಲ್ಲಿಗೆ ಬಂದು ನಿನ್ನ ಕಣ್ಣಲ್ಲಿರೋ ಆನಂದನ, ಅಲ್ಲಿ ನಡೆಯೋ ಶುಭ ಕಾರ್ಯನ ನೋಡ್ಬೇಕು ಅಂತ ಅನಿಸ್ತಿದ್ಯಮ್ಮ. ನವ್ಯಮ್ಮ, ಇದೇ ಸರಿಯಾದ ಜಾಗ. ದೊಡ್ಡಯ್ಯಂಗ್ ಫೋನ್ ಮಾಡಿ ಆ ಫೋನ್ನ ಇಲ್ಲಿ ಇಟ್ಬಿಡಿ. ಇಲ್ಲಿ ನಡೆಯೋ ಸಡಗರ, ಸಂಭ್ರಮ, ಖುಷಿಗಳನ್ನೆಲ್ಲ ನೋಡಿ ದೊಡ್ಡಯ್ಯನೂ ಖುಷಿ ಪಡ್ತಾರೆ. ಸರಿ ಸರ್ಸು. ಸರ್ಸು, ಇಲ್ಲೇನ್ ಮಾಡ್ತಾ ಇದ್ಯಾ? ಅಲ್ಲಿ ಎಲ್ಲ ಏರ್ಪಾಟು ರೆಡಿ ಆಗಿದ್ಯಮ್ಮ, ಬಾ. ನಿನ್ಗೋಸ್ಕರ ಇಡೀ ಮನೆ ಹುಡುಕ್ತಾ ಇದ್ದೆ. ನೀವು ಕರ್ಕೊಂಡು ಹೋಗಿ, ನಾನು ಬರ್ತೀನಿ. ಬಾ ಸರ್ಸು. ಓಕೆ. ತಾತ, ಈ ಫೋನ್ ಇಲ್ಲೇ ಇಟ್ಟಿರ್ತೀನಿ. ಇದ್ರಿಂದ ನೀನ್ ಎಲ್ಲ ನೋಡಿ ಸಂತೋಷ ಪಡು, ಆಯ್ತಾ?